ಬಿಟ್ಟು ನೋಡಿ ಬಿಟ್ಟು ಎಂತ ಮಾಡ್ತಾನೆ ಎದ್ರಿ ಈಚೆ ಓಡಿ ಬಂದ ಅವನು ಫಸ್ಟ್ ಟೈಮ್. ಮನೆಗೆ ನೋಡಿದ್ರೆ ಅಪ್ಪ ಬಾಳೆಗೊನೆ ಕಡ್ದಿಟ್ಟಿದ್ದಾರೆ. ಎಂತ ಸಹ ತಿನ್ನೋದೀಗ ಮತ್ತೆ ಹೋಗ್ತಾ ಇದ್ದೆ. ಏನಂತ ಹೇಳಿದ್ರೆ ಇಲ್ಲೆಲ್ಲ ಬಜಾವ್ ನಿಂತಿತ್ತು, ಅದನ್ನೆಲ್ಲ ನಾನು ತೆಗೆದೆ. ಕ್ಲೀನ್ ಇರಬೇಕಲ್ಲ. ಇಷ್ಟ ಆಗಿದೆ ಇವತ್ತು ಅಡಿಕೆ ಹೆಕ್ಕಿ. ಇರುದಿಬ್ರಲ್ಲ, ನಾನಾಗ ಹೋಗ್ಳಿದ್ಲು. ಇದಕ್ಕೆ ನಾನೊಂದು ಮಿಡತೆ ಹಿಡಿದು ಕೊಟ್ಟೆ, ಕೈಯಿಂದಲೇ ಎತ್ಕೊಂಡೋಯ್ತು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಗೈಸ್, ನಾನು ಇವತ್ತಿನ ವಿಡಿಯೋ ಇಲ್ಲಿ ಹಾಕ್ಲಿಕ್ಕೆ ಬಂದೆ. ಎಲ್ಲಿ ಅಂತ ಹೇಳಿದರೆ ತುಂಬ ಲಾಂಗ್ ದೂರ ಬಂದಿದ್ದೆ. ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ. ಬೆಳಿಗ್ಗೆ ಮಳೆ ಬರ್ತಾ ಉಂಟು. ಇನ್ನು ರೈನ್ ಕೋಟ್ ಹಾಕೊಂಡು ಬರಲಿಲ್ಲ, ಸ್ವೆಟರಲ್ಲಿದ್ದೇನೆ. ಸೀದಾ ಇನ್ನು ಮನೆಗೆ ಓಡಬೇಕು. ವ್ಲಾಗ್ ಅಪ್ಲೋಡ್ ಮಾಡಿ ಬಂದು ಮನೆಗೆ ನೋಡಿದರೆ ಅಪ್ಪ ಬಾಳೆಗೊನೆ ಕಡ್ದಿಟ್ಟಿದ್ದಾರೆ. ಎಂತ ಸಹ ತಿನ್ನೋದೀಗ ಮತ್ತೆ ಹೋಗ್ತಾ ಇದ್ದೇನೆ ಕಾಯ್ಕಂಬಕ್ಕೆ ಇದು ಕೊಡಲಿಕ್ಕೆ. ನಾನು ಹಾಲು ತೊಗೊಂಡೋಗಲೇ ತೊಗೊಂಡೋಗ್ಬಿಟ್ಟು, ಆದರೆ ನನಗೆ ಇಲ್ಲಿ ಹಾಲು ಇಡಬೇಕು, ಇಲ್ಲಾಂದರೆ ಇಲ್ಲಿ ಇಟ್ಟರೆ ಅದು ಜಂಪಾಗಿ ಹೋಗ್ತದೆ. ಅದಕ್ಕೋಸ್ಕರ ಇಲ್ಲಿಟ್ಟೆ ಹಾಲು ತೊಗೊಂಡೋಗೋದು. ಈಗ ಮತ್ತೆ ಹೋಗಬೇಕು ನಾನು. ಇವರಿಗಾಯಿತು, ಇವಳು ಬಂದು ಮತ್ತೆ ಹೋಗ್ತಿದ್ದಾಳ ಅಂತ. ಬರ್ತೀನಿ ಈಗ, ಬೇಗ ಹೋಗಿ ಬರ್ತೇನೆ. ಇನ್ನೇದು ವ್ಲಾಗ್ ಹಾಕಬೇಕಾದ್ರೆ ತುಂಬ ಲೇಟ್ ಆಯಿತು. ಯಾಕಂತೇಳಿದರೆ ನಾನು ಮಾಮೂಲು ಟೈಮ್ ಜಾಗದಲ್ಲಿ ಹೋಗಿ ಅಪ್ಲೋಡ್ ಮಾಡ್ತಾನಲ್ಲ, ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. 1 hour ರಿಮೈನಿಂಗ್ ಅಂತ ತೋರಿಸ್ತಾ ಇತ್ತು. ಮತ್ತು ಸ್ವಲ್ಪ ಹೊತ್ತು ಕಾದಾಗ 2 hours ಬಂತು. 2 hours ತನಕ ಕಾಯೋದು, 9 ಗಂಟೆ ತನಕ ಯಾರು ಕಾಯೋದು ಅಂತೇಳಿ ಇನ್ನೊಂದು ಕಡೆ ಪ್ಲೇಸ್ಗೆ ಹೋಗಿ ಅಪ್ಲೋಡ್ ಮಾಡಿ ಎಲ್ಲ ಬಂದದ್ದು. ಅಪ್ಲೋಡ್ ಮಾಡಿ ಬಂದು ಮತ್ತೆ ಮನೆಗೆ ಬಂದು ನಾನು ಗೊನೆ ತಗೊಂಡೋಗಿ ಕೊಟ್ಟು ಸೀದಾ ಬಂದು ಇವಾಗ ಮನೆ ಕೆಲಸ ಎಲ್ಲ ಆಯಿತು. ಸೊ ಇವತ್ತು ಕೆಲಸಕ್ಕೆ ಇದ್ದಾರೆ ಜನ. ಹಾಗೆ ಇನ್ನು ತಿಂಡಿ ಆಗಿದೆ. ಒಂದಕ್ಕೊಂದು ಸಾಂಬಾರು ಮಾಡಬೇಕು. ದನಗಳನ್ನು ಹೊರಗೆ ಬಿಟ್ಟು ಆದಮೇಲೆ ಬರೋದು. ಅಪ್ಪ ಅವರು ಒಟ್ಟಿಗೆ ಹೋಗಿದ್ದಾರೆ. ಇವತ್ತು ಅಡಿಕೆಗಳಿಗೆ ಬರ್ತೇವೆ ಅಂತ ಹೇಳಿದರು, ಅವರು ಬರಲಿಲ್ಲ. ಮೇ ಬಿ ನಾಳೆ ಬರ್ಬೋದು. ನಿನ್ನೆಯಿಂದ ಮೋಡ, ಬಿಸಿಲೇ ಇಲ್ಲ. ತುಂಬ ನಿನ್ನೆ ಬಟ್ಟೆ ಒಣಗಿಸಿದ್ರೆ ತುಂಬ ಲೇಟಾಗಿ ಒಣಗಿತ್ತು. ಒಣಗಲೇ ಇಲ್ಲ ನಿನ್ನೆ ಹಾಕಿದ್ದು ಕೆಲವು ಬಟ್ಟೆ ಎಲ್ಲ, ಅಂದರೆ ಬಟ್ಟೆ ವಾಶ್ ಮಾಡಿ ಹಾಕಿದ್ದು. ಇವತ್ತು ಮೇ ಬಿ ಮಳೆ ಬರುವ ಅಂದಾಜು ಕಾಣಿಸ್ತದೆ. ಇವಾಗ ಹನಿತಾ ಉಂಟು. ನಾನು ಬೆಳಿಗ್ಗೆ ಅಪ್ಲೋಡಿಗೆ ಹೋಗಿರ್ಬೇಕಾದ್ರೂ ಸಹ ಅಷ್ಟೇ ಹನಿತಾ ಇತ್ತು. ಅಂತ ತುಂಬ ಜೋರು ಮಳೆ ಅಂತಿಲ್ಲ. ನನ್ನ ಅಕ್ಕ ಎಲ್ಲ ಮೆಸೇಜ್ ಮಾಡಿದ್ಲು, ನಮ್ಮ ಕಡೆ ಜೋರು ಮಳೆ ಅಂತ. ಅಂದರೆ ಮೂಡಬಿದ್ರೆಯಲ್ಲೆಲ್ಲ ಮಳೆ. ಪುಚ್ಚಕ್ಕ ಕೂಡ ಹೇಳಿದ್ಲು, ಮಂಗಳೂರಲ್ಲಿ ಕೂಡ ಹನಿತಾ ಉಂಟು ಅಂತ. ಬಹುಶಃ ಇವತ್ತು ಇಲ್ಲಿ ಸಂಜೆ ಎಲ್ಲ ಬರ್ಬೋದು ಅನಿಸ್ತದೆ. ನಮ್ಮದು ಅಡಿಕೆ ಒಂದು ಒಳಗಡೆ ಸೇಫಾಗಿ ತಲುಪಿದೆ. ಮೊದಲನ ಕೊಯ್ಲಿದ ಅಡಿಕೆ ಉಂಟಲ್ಲ, ಅದು ಅಂಗಳದಲ್ಲಿ ಉಂಟು. ಅದಕ್ಕೆ ಟರ್ಪಲ್ ಹಾಕಿದರೆ ಆಯಿತು ಅಷ್ಟೇ. ಮೇಯ್ನ್ ನಾವು ಅಡಿಕೆ ಇರುವವರಿಗೆ ಚಿಂತೆ ಏನಂತ ಹೇಳಿದರೆ, ಮಳೆ ಬಂದಾಗ ಅದನ್ನು ಸೇಫ್ ಮಾಡಿ ತೆಗೆದಿಟ್ಕೊಳ್ಬೇಕು. ಇಲ್ಲ ಅಂತೇಳಿದರೆ ಮಳೆ ನೀರು ಬಿದ್ದು ಅದು ಕಪ್ಪಾದರೆ ಮತ್ತು ಅದಕ್ಕೆ ರೇಟೇ ಇಲ್ಲ ಅಡಿಕೆಗೆ. ಅವರು ಫುಲ್ ಒಂದು ಈಗ ಒಂದು 500 ರೂಪಾಯಿ ಒಂದು ಕೆಜಿಗೆ ಅಂತಾದರೆ ಅವರು ಎಷ್ಟು ಕಡಿಮೆ ಮಾಡ್ತಾರೆ ಅಂತ ಹೇಳಿದರೆ ಒಂದು 50 ರೂಪಾಯಿ ಆದರೂ ಕಡಿಮೆ ಮಾಡ್ತಾರೆ. ಇದು ಕಪ್ಪಾಗಿದೆ ಅಂತ ಒಂದು ರೀಸನ್ ಕೊಟ್ಟು. ಹಾಗಾಗಿ ತುಂಬ ಜಾಗ್ರತೆ ಮಾಡಬೇಕಾಗ್ತದೆ. ದನಗಳದ್ದು ಕುಡಿಲಿಕ್ಕೆ ಕೊಟ್ಟದು ಅವರಿಗೆಲ್ಲರಿಗೂ ಕುಡ್ದಾಯಿತು. ಇನ್ನೊಂದು ಅವರನ್ನು ಬಿಡುವ. ಎಲ್ಲರೂ ಕಾಯ್ತಿದ್ದಾರೆ ನೋಡಿ. ಎಲ್ಲರನ್ನು ಕೂಡ ಬಿಟ್ಟೆ ಆಯಿತು ಹೊರಗೆ. ಮೋಡನೆ ಅಂದರೆ ಮೋಡ. ಎಂತ ಇವನಿಲ್ಲಿದ್ದಾನೆ ನೋಡಿ, ವಿಷ್ಣು ಫ್ರೆಂಡ್ ಕೂಡ ಬಂದಿದ್ದಾನೆ. ಎಂತ ಈ ತಿಂಡಿ ಎಲ್ಲ ಆಯಿತು, ಪ್ರಿಪೇರ್ ಎಲ್ಲ ಮಾಡಿ ಆಯಿತು. ಇನ್ನು ಕೊಂಡೋಗಿ ಕೊಡಬೇಕು. ಸಾಂಬಾರು ಒಂದು ಸ್ವಲ್ಪ ಕುದಿಬೇಕು. ಹಾಗಾಗಿ ಅದನ್ನು ಒಲೆ ಮೇಲೆ ಇಟ್ಟು ದನಗಳನ್ನು ಚೇಂಜ್ ಮಾಡಿ ಬರುವ ಅಂತ ಬಂದೆ. ಮತ್ತು ಅಡಿಕೆಗಳಿಗೆ ಬಂದಿದ್ದಾರೆ ಇಬ್ಬರು. ಸೊ ಅವರ ತೊಟ್ಟಿಗೆ ನೆಕ್ಸ್ಟ್ ನಾನು ಕೂಡ ಹೋಗಬೇಕು ತೋಟಕ್ಕೆ. ಇಲ್ಲಿ ನೋಡಿ ನ್ಯಾಚುರಲ್ ನೀರುಂಟು. ನಾವು ಕಟ್ಟ ಹಾಕಿದ ಮೇಲೆ ಇಲ್ಲಿ ಕೂಡ ನೀರಾಗ್ತದೆ. ಇದು ಇವಾಗ ಇವಳು ಹೋಗಿ ಗಲೀಜು ಮಾಡಿದ್ದು, ನಡ್ಕೊಂಡೋಗಿ. ಇವಳು ಇದ್ದಾಳಲ್ಲ, ಹೀಗೆ ನೀರು ಚೆಂದ ಉಂಟು, ಕುಡಿಬೋದು ಇವರಿಗೆ.
ಹೇಗಿದ್ದು ನಂದು ಸಹ ತಿಂಡಿ ಎಲ್ಲ ತಿಂದಾಯಿತು 11 ಗಂಟೆ ಆಗುವಾಗ. ಈಗ 12 ಗಂಟೆ ಆಯಿತು. ನಾನು 11 ಗಂಟೆ ಮೇಲೆ ಅಡಿಕೆಗಳಿಗೆ ಹೋಗಿ ಈಗ ಬಂದೆ ಮನೆಗೆ, ಅನ್ನ ಬೆಂದಿದೆ ಅಂತ ನೋಡಲಿಕ್ಕೆ. ಸೊ ಅದು ಸ್ವಲ್ಪ ಬೇಯಬೇಕು, ಹಾಗೆ ಬೆಂಕಿ ಮುಂದೆ ಮಾಡಿ ಈಗ ಒಮ್ಮೆ ದನಗಳ ಹತ್ರ ಹೋಗಿ ಬರಬೇಕು. ಹಾಗೆ ಹೀಗೆ ಅಡಿಕೆ ತೆಗಿಲಿಕ್ಕಿರುವಾಗ ನನಗೆ ತುಂಬ ಟೈಮ್ ಇರೋದಿಲ್ಲ. ಅವರೊಟ್ಟಿಗೆ ಹೋಗ್ತಾ ಇರಬೇಕಾಗ್ತದೆ, ಯಾರಾದರೂ ಒಬ್ಬರಾದರೂ ಅವರೊಟ್ಟಿಗೆ ಇರಬೇಕಾಗ್ತದೆ. ಹಾಗೆ ಅಪ್ಪ ಮೇಸ್ತ್ರಿ ಅವರೊಟ್ಟಿಗೆ ಇನ್ನೊಂದು ಕಡೆ ಹೋಗಿದ್ದಾರೆ ಕೆಲಸಕ್ಕೆ, ಹಾಗೆ ನಾನು ಇವರೊಟ್ಟಿಗೆ ಇರಬೇಕಲ್ಲ. ಈಗ ಒಮ್ಮೆ ಹೋಗಿ ದನಗಳನ್ನು ಚೇಂಜ್ ಮಾಡಿ ಬರುವ. ಹೊಳೆ ಹತ್ರ ಕರ್ಕೊಂಡು ಬಂದೆ ಎಲ್ಲರನ್ನು ಸಹ. ನೀರು ಕುಡಿಯೋರು ಕುಡೀಲಿ. ಊಟಕ್ಕೊಬ್ಳು ನೀರಲ್ಲಿ ನಿಂತಿದ್ದಾಳೆ ನೋಡಿ. ಅವಳು ಇಳಿಯುವುದಿಲ್ಲ, ದೂರದಿಂದ ನಿಂತು ಕುಡಿಯೋದು ಮಂಗು. ಬಿಟ್ಟು ನೋಡಿ, ಬಿಟ್ಟು ಎಂತ ಮಾಡ್ತಾನೆ, ಎದುರಿ ಈಚೆ ಓಡಿ ಬಂದ. ಅವನು ಫಸ್ಟ್ ಟೈಮ್ ಹೊಳೆ ನೋಡಿದ್ದು. ಎಲ್ಲರನ್ನು ಕಟ್ಟಿ ಆಯಿತು. ಕೊಕ್ಕರೆಗಳೆಲ್ಲರೂ ಸಹ ಒಟ್ಟಿಗೆ ಬಂದರು, ನಮ್ಮೊಟ್ಟಿಗೆನೆ. ಇಲ್ಲಿ ಒಂದುಂಟು. ನಾವು ಮೊನ್ನೆ ಕಟ್ಟ ಹಾಕಿದ್ದು ನೋಡಿ, ಎಲ್ಲ ನೀರು ಹರಿದು ಹೋಗ್ತಾ ಉಂಟು. ಏನಂತ ಹೇಳಿದ್ರೆ ಇಲ್ಲೆಲ್ಲ ಬಜಾವು ನಿಂತಿತ್ತು, ಅದನ್ನೆಲ್ಲ ನಾನು ತೆಗೆದೆ. ಕ್ಲೀನ್ ಇರಬೇಕಲ್ಲ, ಹಾಗೆ ನನಗದು ತುಂಬ ಬಜಾವು ನಿಂತರೆಲ್ಲ ಇಷ್ಟ ಆಗೋದಿಲ್ಲ. ಬೇಸಿಗೆ ತುಂಬ ಎಂಡಾಗುವಾಗ ತುಂಬ ನಿಲ್ತದೆ, ಹಾಗಾಗಿ ನಾನೇ ಚೂರು ಚೂರೀಗ ತೆಗೆದದ್ದು. ಇಲ್ಲೆಲ್ಲ ಉಂಟಲ್ಲ, ಇದನ್ನೆಲ್ಲ ತೆಗೆದದ್ದು. ನೀರು ಜಾಸ್ತಿ ಬಂದಿದೆ. ರೀಲ್ಸ್ ಮಾಡ್ಬೋದು ಇಲ್ಲಿ, ಆದರೆ ನನಗೆ ಯಾರು ಕ್ಯಾಮರಾಮ್ಯಾನ್ ಇಲ್ಲ. ಬಜಾವೆಲ್ಲ ತೆಗೆದು ಚೂರು ನೀಟ್ ಮಾಡಿದ್ದೇನೆ ನಾನು ಇದನ್ನು. ಇನ್ನೆಲ್ಲ ಹರಿದು ಹೋಗ್ತದೆ, ಸಾಧಾರಣ ಎಲ್ಲ ಹರಿದು ಹೋಗ್ತದೆ. ಈ ಬಿಟ್ಟು ಒಬ್ಬ ಫಸ್ಟ್ ಟೈಮ್ ಹೊಳೆ ನೋಡಿದ್ದೆಲ್ಲ ಬೊಬ್ಬೆ ಹೊಡಿತಿದ್ದೇನೆ. ನಾನಿನ್ನು ಹೋಗ್ತೇನೆ, ಅಡಿಕೆ ಹಾಕಬೇಕಲ್ಲ. ಈಗೊಮ್ಮೆ ಆಯಿತು ದನಗಳನ್ನು ಚೇಂಜ್ ಮಾಡಿ. ಮತ್ತು ನಾನೊಂದು ಈಗ 12 ಗಂಟೆ ಆದ್ದಲ್ಲ, 12:45 1 ಗಂಟೆಗೆ ಬಂದು ಮತ್ತೆ ಈಚೆ ಕಡೆ ಶಿಫ್ಟ್ ಮಾಡಬೇಕು. ಅಲ್ಲಿ ಹೊಳೆ ಹತ್ರ ನನಗೆ ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ, ಅಂದರೆ ಧೈರ್ಯ ಇರೋದಿಲ್ಲ. ಹಾಗಾಗಿ ಈಚೆ ಕಾಡಲ್ಲಿ ಶಿಫ್ಟ್ ಮಾಡಬೇಕು, ತೋಟದ ಹತ್ರ. ಈಗೊಮ್ಮೆ ಮನೆಗೆ ಹೋಗಿ ನಾಯಿ ಹೊಗಳ್ತುಂಟು, ಯಾರಾದರೂ ಬಂದಿದ್ದಾರೆ ಅಂತ ನೋಡಿ ಮತ್ತೆ ನಾನು ತೋಟಕ್ಕೆ ಹೋಗಬೇಕು. ಇವತ್ತು ಅಡಿಕೆ ಆಗೋದಿಲ್ಲ, ಯಾಕಂದರೆ ಇಬ್ಬರು ಬಂದದ್ದು ಹೆಕ್ಕಲಿಕ್ಕೆ. ಸೊ ನಾಳೆ ಸಹ ಉಂಟದು ಕೆಲಸ. ಸಾಕಾಗ್ತದೆ ನನಗೆ ಮಾತ್ರ. ಮಧ್ಯಾಹ್ನ ಊಟ ಆಗಿ ಕೆಲಸವರಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿ ಆಮೇಲೆ ಈಗ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಆಯಿತು. ಹೊಳೆಯಿಂದ ಕರ್ಕೊಂಡು ಬಂದದಲ್ಲ, ಹಾಗಾಗಿ ನೀರು ಹಾಕಲಿಲ್ಲ, ಹಾಳೆ ಹಾಕಿದ್ದೇನೆ. ಕೆಲಸದವರೆಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ನಾನು ನಾಯಿಗಳಿಗೆಲ್ಲ ರಸ್ಕ್ ಹಾಕಿ ನಾನು ಹೋಗಬೇಕು ಹುಲ್ಲಿಗೆ. ನಾನು ಒಂದು ಗ್ಲಾಸ್ ಚಹಾ ಕುಡಿದೆ, ಮತ್ತು ಈಗ ಹುಲ್ಲಿಗೆ ಬಂದೆ. ಬೆಕ್ಕುಗಳಿಗೆ, ನಾಯಿಗಳಿಗೆ ಎಲ್ರಿಗೂ ಸಹ ರಸ್ಕ್ ಹಾಕಿ ಆಯಿತು. ಬೇಗ ಹುಲ್ಲು ಮಾಡಿ ನಾನು ಸಹ ಹೋಗಬೇಕು. ಯಾಕಂತ ಹೇಳಿದರೆ ಅಡಿಕೆ ಹೆಕ್ಕಲಿಕ್ಕೆ ಹೋಗಿದ್ದಾರಲ್ಲ, ಇಬ್ಬರೇ ಇರೋದು. ಹಾಗಾಗಿ ನಾನು ಸಹ ಹೋಗಿ ಜಾಯ್ನ್ ಆದರೆ ಒಂದು ಸ್ವಲ್ಪ ಬೇಗ ಹೆಕ್ಬೋದಲ್ಲ ಅಂತ. ಹಾಫ್ ಆನ್ ಅವರಲ್ಲಿ ಆಗ್ತದೆ ಅಂತ ಟ್ರೈ ಮಾಡಬೇಕು. ಇವಾಗ ಹುಲ್ಲಿಲ್ಲ, ಹಾಗಾಗಿ ನನಗೆ ಹುಲ್ಲಾಗೋದು ಸ್ವಲ್ಪ ಲೇಟು. ಅಂದರೆ ಹಿರಿಲಿಕ್ಕೆ ಹುಲ್ಲಿಲ್ಲ, ಬೇಸಿಗೆ ಬಂತಲ್ಲ, ಅಪ್ಪ ಅದಕ್ಕೆ ಯಾವಾಗಲೂ ಸ್ಪ್ರಿಂಕ್ಲರ್ ಹಾರಿಸೋದು, ನೀರು ಹಾಕಿ ಹುಲ್ಲಾಗಲಿ ಅಂತ. ಹುಲ್ಲಾಯಿತು. ಹುಲ್ಲಿಗೆ ಇವತ್ತು ಬೆಕ್ಕುಗಳು ಇರಲಿಲ್ಲ, ಟಿಂಕಿ ಇದ್ದ, ಕೂರ ಇದ್ದ, ಮತ್ತು ಸ್ಪೆಷಲ್ಲಾಗಿ ಇವರಿಬ್ಬರು ಇದ್ದರು ಅಂತ ಒಟ್ಟೊಟ್ಟಿಗೆ ಇದ್ದರು. ಈಗ ನಂದು ಹುಲ್ಲಿರೋದು ಅದಾಗಿ ಗೊತ್ತಾಯಿತು, ಅನ್ನು ಹೋಗ್ತಾಳೆ ಇನ್ನು ಅಂತ. ನೋಡಿ, ಈ ಒಂದು ಕೊಂಗ್ರಿ ಇತ್ತು, ಅವಳೊಬ್ಳಿದ್ಲು. ಇದಕ್ಕೆ ನಾನೊಂದು ಮಿಡತೆ ಹಿಡಿದು ಕೊಟ್ಟೆ, ಕೈಯಿಂದಲೇ ಎತ್ಕೊಂಡೋಯ್ತು. ನಾನು ಟ್ರೈಪಾಡ್ ತಂದಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಇಲ್ಲಾಂದರೆ ಒಳ್ಳೆ ವಿಡಿಯೋ ಆಗ್ತಿತ್ತು ಮಾರೆ. ಕೊಂಗ್ರಿ ಅಂತ ಹೇಳಿದರೆ ಕೊಂಗ್ರಿ ಎಲ್ಲ ಆಯಿತು. ಈಗ ನಾನು ಮನೆಗೆ ಹೋಗ್ತಿದ್ದೇನೆ. ನನಗಿನ್ನು ಹೋಗಿ ಚಹಾ ಇಡಬೇಕು. ಅವ್ರಿಗೆ 4 ಗಂಟೆಗೆ ಚಹಾ ಕೊಡಲಿಕ್ಕೆ ಇರ್ತದಲ್ಲ ವರ್ಕರ್ಸಿಗೆ, ಹಾಗೆ ಚಹಾ ಇಟ್ಟು ಮತ್ತೆ ನಾನು ಹೋಗಬೇಕು ಅಡಿಕೆ ಹಾಕಲಿಕ್ಕೆ. ಇಷ್ಟ ಆಗಿದೆ ಇವತ್ತು ಅಡಿಕೆ ಹೆಕ್ಕಿ. ಇರೋದಿಬ್ಬರಲ್ಲ, ನಾನು ಆಗ ಹೋಗಿದ್ದೆ ಮಧ್ಯಾಹ್ನ ತನಕ. ಆಮೇಲೆ ಈಗ ಹೋಗ್ತಿರೋದು ನಾನು, 3:45 ಆಗಿದೆ, ಈಗ ಹೋಗ್ತಿದ್ದೇನೆ. ನನಗೆ ದನದ ಕೆಲಸ, ಹುಲ್ಲು, ಚಹಾ ಎಲ್ಲ ಆಗುವಷ್ಟರಲ್ಲಿ ಇಷ್ಟೊತ್ತಾಯಿತು. ಬಾ ಕೂರ, ಹೋಗುವ ಕೂರ. ಅಪ್ಪ ಮೇಸ್ತ್ರಿ ಅವರಿಗೆ ಚಹಾ ತಗೊಂಡೋದ್ರು. ನಾನು ಅಡಿಕೆ ಹೆಕ್ಕೋರಿಗೆ ಮತ್ತು ನನಗೆ 3 ಚಹಾ ತಗೊಂಡು ಹೋಗ್ತಿದ್ದೀನಿ ತೋಟಕ್ಕೆ. ಕೂರ ಹೋಗಿ ಆಯಿತು, ಕೂತಿದ್ದ ನೀರಲ್ಲಿ ಅವ.
ಅಡಿಕೆ ಸಾಧಾರಣ ಹೆಕ್ಕಿ ಆಯಿತು, ಇನ್ನು ನಾಳೆ ಮಧ್ಯಾಹ್ನ ತನಕ ಇರ್ಬೋದು. ಆದರೆ ಈ ಸಲ ಅಡಿಕೆ ತುಂಬ ಇಲ್ಲ, ಲಾಸ್ಟ್ ಇಯರ್ ತುಂಬ ಇತ್ತು, 3 ದಿವಸ ಇತ್ತು ಹೆಕ್ಕಲಿಕ್ಕೆ. ನಮಗೆ ಕೆಲಸದವರು ಇದ್ದು ಅಪ್ಪ ಹುಲ್ಲು ತಗೊಂಡು ಬಂದರು, ನಾನು ಸಂಬಳ ಎಲ್ಲ ಕೊಟ್ಟು ಕಳಿಸಿದೆ ಕೆಲಸದವರನ್ನು. ಇನ್ನು ನಾಳೆಯಿಂದ ಇದ್ದಾರೆ ವರ್ಕರ್ಸು. ಇದು ಅಡಿಕೆ ಕುದಿಸುಂಟು, ಮೇಸ್ತ್ರಿ ಅವರು ಕೂಡ ಇದ್ದಾರೆ. ಇವತ್ತಿನ ದನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರೇ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ @ಅನುಷಾ ಕೃಷ್ಣನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ. ಇವತ್ತು ತುಂಬ ಕಡಿಮೆ ಬ್ಲಾಗ್ ಮಾಡಿದ್ದೀನಿ, ಯಾಕಂದರೆ ವರ್ಕರ್ಸ್ ತುಂಬ ಇದ್ದರು. ನನಗೆ ಮೇಂಟೈನ್ ಮಾಡ್ಕೊಳ್ಳುವಷ್ಟರಲ್ಲೇ ಸಾಕಾಯಿತು. ಈಗ ಒಮ್ಮೆ ಹೋಗಿ ಎಂತಾದರೂ ತಿಂದು ಮಲಕೊಂಡ್ರೆ ಸಾಕು ಅಂತಾಗಿದೆ, ಎಷ್ಟು ಸುಸ್ತಾಗಿದೆ. ಸಿಗುವ ನಾಳೆ. ಬಾಯ್ ಗೈಸ್.